ಭೇದಾತ್ಮಕ ಸಮೀಕರಣಗಳ ಜೋಡಿ ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಯಾವ ತರನಾಗಿ ಬರ್ತದೆ ಮತ್ತು ಹೇಗೆ ಬಿಡಿಸಬೇಕು ಅನ್ನೋದನ್ನ ನೋಡೋಣಂತೆ. ಇಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿದ್ದಂತೆ ಒಂದನೇದು ವರ್ಜಿಸುವ ವಿಧಾನ, ಎರಡನೇದು ಆದೇಶ ವಿಧಾನ, ಯಾವುದಾದ್ರೂ ಒಂದು ವಿಧಾನದಿಂದ ತಾವು ಬಿಡಿಸ್ಬೋದು. ಆದರೆ ಪ್ರಶ್ನೆಯಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ರೆ ಕಡ್ಡಾಯವಾಗಿ ವರ್ಜಿಸುವ ವಿಧಾನದಿಂದನೇ ನಾವು ಬಿಡಿಸಬೇಕಾಗ್ತದೆ. ಆದೇಶ ವಿಧಾನದಿಂದ ಬಿಡಿಸಿ ಅಂತ ಕಡ್ಡಾಯವಾಗಿ ಕೇಳಿದ್ರೆ ಆದೇಶ ವಿಧಾನದಿಂದನೇ ಬಿಡಿಸಬೇಕು. ಈಗ ನಾನು ಒಂದು ಉದಾಹರಣೆಯನ್ನ ತೆಗೆದುಕೊಂಡು ತೋರಿಸ್ತೇನಂತೆ. ಇಲ್ಲಿ ಇನ್ನೂ ಒಂದು ಅಂಶ ತಾವು ಗಮನಿಸಬೇಕು. ಇದು 2 ಅಂಕದ ಪ್ರಶ್ನೆ ಇರೋದ್ರಿಂದ ಬಹಳಷ್ಟು ಸಮಯ ವ್ಯರ್ಥ ಮಾಡಲಾರದೆ ಕೇವಲ 4 ನಿಮಿಷದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ಬಿಡಿಸುವುದನ್ನು ನೀವು ರೂಢಿಸಿಕೊಳ್ಬೇಕು. ಅಂದ್ರೇನೆ ವೇಗವಾಗಿ ಪ್ರಶ್ನೆ ಪತ್ರಿಕೆ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳುವಂತೆ. ಈ ಉದಾಹರಣೆಯನ್ನ ನಾವು 3 ವಿಧಾನಕ್ಕೆ ಆದೇಶಿಸಿ ಲೆಕ್ಕ ಬಿಡಿಸೋಣ. ಅಲ್ಲೇ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋಣ. ಕೊನೆ ಉದಾಹರಣೆ ತೆಗೆದುಕೊಳ್ಳೋಣಂತೆ. ಎಕ್ಸ್ ಪ್ಲಸ್ 2y ಪ್ಲಸ್ 1 ಇನ್ನೊಂದು 2x ಪ್ಲಸ್ y ಮೈನಸ್ 4. ಇದರಲ್ಲಿ 1ನೇ ವಿಧಾನ ವರ್ಜಿಸುವ ವಿಧಾನ. ಇದನ್ನ ನಾವು ಈ ರೀತಿಯಲ್ಲಿ ಬರೆದುಕೊಳ್ಳುವಂತೆ. ನೋಡ್ರಿ, ಪ್ಲಸ್ 1 ಇದ್ದಿದ್ದು ಈ ಕಡೆ ಬಂತು, ಮೈನಸ್ 1 ಆಯಿತು. ಇಲ್ಲಿ 2x ಪ್ಲಸ್ y, ಈ ಮೈನಸ್ 4 ಇದ್ದಿದ್ದು ಬಲಗಡೆ ತಂದೀವಿ, ಪ್ಲಸ್ 4 ಆಯಿತು. ಓಕೆ, ಇದಕ್ಕೆ 1 ಅಂತ ಕೊಡೋಣ, ಇದಕ್ಕೆ 2 ಅಂತ ಕೊಡೋಣ. ಈಗ x ಅಥವಾ y ಯಾವುದಾದ್ರೂ ಒಂದನ್ನು ವರ್ಜಿಸಬೇಕು, ಹೌದಾ? ಈ 1ನೇ ಸಮೀಕರಣಕ್ಕೆ 2ರಿಂದ ನಾವು ಗುಣಿಸಿದಾಗ ಇಲ್ಲಿ 2x ಆಗ್ತದೆ, 2x ನಲ್ಲಿ 2x ಕಳೆದ್ರೆ 0 ಆಗ್ತದೆ. ಅಥವಾ ಇಲ್ಲಿ y ಇದೆ, ಈ ಸಮೀಕರಣಕ್ಕೆ 2ರಿಂದ ಗುಣಿಸಿದ್ರೆ ಇದು 2y ಆಗ್ತದೆ, 2y ನಲ್ಲಿ 2y ಕಳೆದ್ರೆ 0 ಆಗುತ್ತೆ, ಹೌದಾ? ನಾವು 1ನೇ ಸಮೀಕರಣದಲ್ಲಿನೇ 2ರಿಂದ ಗುಣಿಸಿ ಬಿಡೋಣಂತೆ. ಏನಾಗುತ್ತೆ ನೋಡಿ ಮಕ್ಕಳ, ಇಲ್ಲಿ 2ರಿಂದ ಗುಣಿಸಿದಾಗ 2x ಪ್ಲಸ್ 4y ಈಸ್ ಈಕ್ವಲ್ ಟು ಮೈನಸ್ 2y. ಓಕೆ, ಈ 2ನೇ ಸಮೀಕರಣ ಯಥಾವತ್ತಾಗಿ ಬರೆದು ಬಿಡೋಣ. ನೋಡ್ರಿ, ಇಲ್ಲಿ 2x ಪ್ಲಸ್ y ಈಸ್ ಈಕ್ವಲ್ ಟು 4. ಇಲ್ಲಿ ಕಳಿಬೇಕಂದ್ರೆ ನಿಮ್ಗೆ ಬರ್ತದೆ, ಚಿಹ್ನೆಯನ್ನು ನಾವು ಬದಲಾವಣೆ ಮಾಡ್ತೀವಿ, ಕೂಡಿಸ್ತೀವಿ. ಇದನ್ನ ಗಮನದಲ್ಲಿ ಇಟ್ಕೋಬೇಕು ಮಕ್ಕಳು. ಈ 2x ನಲ್ಲಿ 2x ಕಳೆದೇವಿ, 0 ಬಂತು. 4y ನಲ್ಲಿ ಮೈನಸ್ 5 ಇದೆ ನೋಡಿ, 1y ಹೋಯ್ತಂದ್ರೆ 3y ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, 2 ಮೈನಸ್ ಇದ್ದಾಗ ಕೂಡಿಸ್ಬೇಕು, ಮೈನಸ್ 6 ಬಂತು. ಹಾಗಾದ್ರೆ y ಈಸ್ ಈಕ್ವಲ್ ಟು ಮೈನಸ್ 6 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಮೈನಸ್ 2. 3 2 ಮೈನಸ್ 2 ಬಂತು, y ಈಸ್ ಈಕ್ವಲ್ ಟು ಮೈನಸ್ 2 ಬಂತು. ಓಕೆನಾ? ಒಂದು ಅಂತ ಆಯ್ತು. ಈಗ ಈ y ಈಸ್ ಈಕ್ವಲ್ ಟು 2 ಬೆಲೆಯನ್ನ 1ನೇ ಸಮೀಕರಣದಲ್ಲಿ ನಾವು ಆದೇಶಿಸೋಣ. 1ನೇ ಸಮೀಕರಣ y ಈಸ್ ಈಕ್ವಲ್ ಟು ಮೈನಸ್ 2 ಅನ್ನು 1ರಲ್ಲಿ y ಈಸ್ ಈಕ್ವಲ್ ಟು ಮೈನಸ್ 2 ಅನ್ನು ಏನ್ ಮಾಡಿದೇವಿ, 1ರಲ್ಲಿ ಆದೇಶ ಮಾಡಬೇಕು. ಅಂದ್ರೆ 1ನೇ ಸಮೀಕರಣ ನೋಡ್ರಿ, ಇಲ್ಲಿ x ಪ್ಲಸ್ 2y ಇದೆ, y ದ್ರಲ್ಲೇ ಮೈನಸ್ 2 ಅನ್ನ ಆದೇಶ ಮಾಡೋಣ, ಈಸ್ ಈಕ್ವಲ್ ಟು ಮೈನಸ್ 1 ಇದೆ. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋದು ಬಹಳ ಮುಖ್ಯ, ಹೌದಾ? ಏನಾಯ್ತು ನೋಡಿ, x ಪ್ಲಸ್ ಇಂಟು ಮೈನಸ್, ಮೈನಸ್ 2 ಇಂಟು 2 4 ಈಸ್ ಈಕ್ವಲ್ ಟು ಮೈನಸ್ 1. ಇದನ್ನ ಈ ಕಡೆ ತರೋಣ. ಸೊ x ಈಸ್ ಈಕ್ವಲ್ ಟು ಮೈನಸ್ 4 ಇದ್ದದ್ದು ಈ ಕಡೆ ಬಂತಂದ್ರೆ ಪ್ಲಸ್ 4 ಆಗ್ತದೆ, 4 ಮೈನಸ್ 1 ಆಯ್ತು. therefore x ಈಸ್ ಈಕ್ವಲ್ ಟು 3 ಆಯ್ತು, ಹೌದಾ? ಆದ್ದರಿಂದ 2 ಬೆಲೆ ನಮಗೆ ಬಂತು. ಉತ್ತರ ಬರೀಬೇಕು, x ಈಸ್ ಈಕ್ವಲ್ ಟು 3 ಮತ್ತು y ಈಸ್ ಈಕ್ವಲ್ ಟು ಮೈನಸ್ 2. ನೋಡಿ ಮಕ್ಕಳು, ಹೀಗೆ ನೀವು
ವರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದ್ರಿ. ಹೌದಾ? ಈಗ ಮುಂದಿನ ವಿಧಾನಕ್ಕೆ ಹೋಗೋಣ. ಮಕ್ಕಳಿಗೆ ಎರಡನೇ ವಿಧಾನ ಆದೇಶ ವಿಧಾನ. ಇದೇ ಉದಾಹರಣೆ ತೆಗೆದುಕೊಳ್ಳೋಣಂತೆ ಎಕ್ಸ್ ಪ್ಲಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು 0. ಎರಡನೇದು ಎಕ್ಸ್ ಪ್ಲಸ್ ವೈ ಮೈನಸ್ 4 ಇಸ್ ಈಕ್ವಲ್ ಟು 0. ಇಲ್ಲಿ ಇದಕ್ಕೆ ಒಂದನೇ ಸಮೀಕರಣ ಅಂತ ಕೊಡೋಣಂತೆ. ಒಂದನೇ ಸಮೀಕರಣ ತೆಗೆದುಕೊಳ್ಳೋಣಂತೆ. ಸಮೀಕರಣ 1 ಎಕ್ಸ್ ಪ್ಲಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು 0 ಇದೆ. ನಾವಿಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯುತ್ತೇವೆ. ಹೇಗೆ ಕಂಡುಹಿಡಿಯಬೇಕು ನೋಡ್ರಿ. ಇದು ಎಕ್ಸ್ ಇಲ್ಲೇ ಇಡೋಣಂತೆ ಇಸ್ ಈಕ್ವಲ್ ಟು ಈ 2xy ಪ್ಲಸ್ 1 ಆ ಕಡೆ ತಗೊಳ್ಳೋಣ ಮೈನಸ್ 2y ಮೈನಸ್ 1. ಏನಾಯ್ತು ಮಕ್ಕಳಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2y ಮೈನಸ್ 1. ಈ ಬೆಲೆಯನ್ನ ನಾವು ತೆಗೆದುಕೊಂಡು ಎರಡರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ನೋಡ್ರಿ 2 ಎಕ್ಸ್ ಬದಲಿ ಪೂರ್ತಿ ಇದನ್ನ ಹಾಕಿಬಿಡ್ಬೇಕು. ಎಕ್ಸ್ ಬದಲಿ ಇಲ್ಲಿ ನೋಡ್ರಿ ಎಕ್ಸ್ ಬದಲಿ ಇದನ್ನ ಹಾಕಬೇಕು. ಏನಾಯ್ತು ನೋಡ್ರಿ? ಇನ್ ದ ಬ್ರಾಕೆಟ್ ಮೈನಸ್ 2y ಮೈನಸ್ 1 ಪ್ಲಸ್ y ಹಾಗೆ ಇಡ್ರಿ ಇಸ್ ಈಕ್ವಲ್ ಟು ಇದು 4 ಈ ಕಡೆ ತಗೊಳ್ಳೋಣ ಅಂತ ಪ್ಲಸ್ 4 ಆಯಿತು. ಓಕೆ, ಈಗ ಇದನ್ನು ಸರಳ ರೂಪಕ್ಕೆ ತರೋಣ ಅಂತ ಮೈನಸ್ 2 ಇಂಟು ಪ್ಲಸ್ 2 ಇಂಟು ಮೈನಸ್ 2y ಇಸ್ ಈಕ್ವಲ್ ಟು ಮೈನಸ್ 4y ಮೈನಸ್ 2 ಇಂಟು 1 2 ಬಂತು ಪ್ಲಸ್ y ಇಸ್ ಈಕ್ವಲ್ ಟು 4. ಮತ್ತೆ ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ. ಈಗ ನೋಡ್ರಿ ಮೈನಸ್ 4y ಇಲ್ಲಿ ಪ್ಲಸ್ y ಇದೆ. ಇದರಲ್ಲಿ ಒಂದು ಕಳೆದು ಬಿಟ್ರಿ ಅಂತಂದ್ರೆ ಏನಾಯ್ತು? 3y ಆಯ್ತು. ಯಾವ 3y ಆಗುತ್ತೆ ಹೇಳ್ರಿ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್ 3y ಆಯ್ತು. ಈ ಮೈನಸ್ ಏನಾಗಿದ್ದನ್ನ ಆ ಕಡೆ ತರೋಣ. ಸೊ ಇಸ್ ಈಕ್ವಲ್ ಟು 4 ಏನಾಗುತ್ತೆ? ಮೈನಸ್ 2 ಇದ್ದದ್ದು ಬಲಗಡೆ ಬಂದು ಪ್ಲಸ್ 1. ಓಕೆನಾ? ಈಗ ನಮಗೆ ಬೇಕಾಗಿದ್ದು y ಬೆಲೆ. ಹೌದಾ? ಸೊ y ಇಸ್ ಈಕ್ವಲ್ ಟು 4 2 ಕೂಡಿಸಿದ್ರೆ 6 ಡಿವೈಡೆಡ್ ಬೈ ಮೈನಸ್ 3. ಮಕ್ಕಳ ಗಮನದಲ್ಲಿ ಇಟ್ಕೊಂಡ್ರೆ ಇಲ್ಲಿ ಗುಣಾಕಾರ ಇರೋದ್ರಿಂದ ಈ ಮೈನಸ್ 3 ಹೇಗಿದೆ ಹಾಗೆ ಮೈನಸ್ 3 ಬರ್ತದೆ. ಪ್ಲಸ್ 3 ಇಡಬಾರ್ದು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ 3 1 3 2. ಸೊ y ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ ಮೈನಸ್ 2. ಮಕ್ಕಳ y ಇಸ್ ಈಕ್ವಲ್ ಟು ಮೈನಸ್ 2 ಬಂತು. ಮೈನಸ್ 2 ಅನ್ನ ನಾವು 1ರಲ್ಲಿ ಆದೇಶಿಸಬೇಕು. ಏನದು? ಒಂದೇ ಸಮೀಕರಣ ನೋಡ್ರಿ. ಒಂದೇ ಎಕ್ಸ್ ಪ್ಲಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು 0 ಇದೆ. ಇದರಲ್ಲಿ ನಾವು ಆದೇಶ ಮಾಡೋಣಂತೆ. ಏನಾಗುತ್ತೆ ನೋಡ್ರಿ? ಎಕ್ಸ್ ಪ್ಲಸ್ 2 ಇನ್ ದ ಬ್ರಾಕೆಟ್ ಮೈನಸ್ 2 ಪ್ಲಸ್ 1 ಈಕ್ವಲ್ ಟು 0. ಓಕೆನಾ? ಈಗ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 ಇದು ಪ್ಲಸ್ 1 ಹಾಗೆ. ಓಕೆ, ಎಕ್ಸ್ ಮೈನಸ್ 4 ಇದು ಪ್ಲಸ್ 1 ಇದೆ ಅಂದರೆ ಎಷ್ಟು ಬೆಳೀತು? ಮೈನಸ್ 3 ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3 ಬಂತು. ಆದ್ದರಿಂದ ನಾವೇನು ಬರ್ತೀವಿ? ಎಕ್ಸ್ ಇಸ್ ಈಕ್ವಲ್ ಟು 3 ಮತ್ತು y ಇಸ್ ಈಕ್ವಲ್ ಟು ಮೈನಸ್. ನೋಡಿ ಮಕ್ಕಳೇ, ಒಂದೇ ವರ್ಜಿಸುವ ವಿಧಾನಕ್ಕೆ ಕಂಪೇರ್ ಮಾಡ್ರಿ. ಏನಿದೆ? ವರ್ಜಿಸುವ ವಿಧಾನದಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 y ಇಸ್ ಈಕ್ವಲ್ ಟು ಮೈನಸ್ 2 ಬಂದಿತ್ತು. ಆದೇಶ ವಿಧಾನದಲ್ಲಿ ಅದೇ ಬೀಜೋಕ್ತಿಗಳನ್ನು ತೆಗೆದುಕೊಂಡಿವಿ. ಎಕ್ಸ್ ಇಸ್ ಈಕ್ವಲ್ ಟು 3 y ಇಸ್ ಈಕ್ವಲ್ ಟು ಮೈನಸ್ 3 ಬಂತು. ಹೌದಾ ಮಕ್ಕಳೇ?